ಸಂಜೆ ಹೊತ್ತು ಈ ತಪ್ಪುಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಯಾವ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರ್ದು. ಬೆಳಗ್ಗಿನಿಂದ ಸಂಜೆಯವರೆಗೆ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತೇವೆ. ಆದರೆ ಸಂಧ್ಯಾ ಸಮಯದಲ್ಲಿ ನಾವು ಮಾಡುವ ಕೆಲವೊಂದು ಸಣ್ಣ ತಪ್ಪುಗಳು ನಮ್ಮನ್ನೇ ಬಾಧಿಸುತ್ತವೆ. ಹಾಗಾದರೆ ಸಂಜೆ ಹೊತ್ತಿನಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು? ಮೊದಲನೇದು, ಹಣದ ವ್ಯವಹಾರ ಮಾಡಬಾರ್ದು. ಸಾಯಂಕಾಲ ಸಮಯದಲ್ಲಿ ಹಣದ ವ್ಯವಹಾರ ಮಾಡುವುದು ಶುಭವಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಲಕ್ಷ್ಮಿ ಅಸಂತೃಪ್ತಿಗೆ ಕಾರಣವಾಗಬಹುದು. ಎರಡನೆಯದು, ಸಂಜೆ ಸಮಯದಲ್ಲಿ ಮಲಗಬಾರದು. ಸಂಧ್ಯಾ ಸಮಯವು ಪವಿತ್ರ ಸಮಯವೆಂದು ನಂಬಲಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಮಲಗುವುದರಿಂದ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಮೂರನೆಯದ್ದು, ತಲೆ ಬಾಚಬಾರದು ಹಾಗೂ ತಲೆ ಕೂದಲನ್ನು ಕಟ್ ಮಾಡಬಾರ್ದು. ಸಂಜೆ ಸಮಯದಲ್ಲಿ ತಲೆ ಬಾಚುವುದರಿಂದ ಮನೆಗೆ ಹಾಗೂ ಮನೆಯವರಿಗೆ ದುರಾದೃಷ್ಟ ಬರುತ್ತದೆ ಎಂದು ನಂಬಲಾಗಿದೆ. ಸಂಜೆ ಹೊತ್ತಿನಲ್ಲಿ ಉಗುರು ಕತ್ತರಿಸಬಾರದು ಹಾಗೂ ಕ್ಷೌರ ಮಾಡಿಸಬಾರದು. ಇದು ಮಂಗಳಕರವಲ್ಲ ಎಂದು ನಂಬಲಾಗಿದೆ. ಏಕೆಂದರೆ ಸೂರ್ಯಾಸ್ತದ ನಂತರದ ಸಮಯವು ದೇವರ ಆರಾಧನೆಗೆ ಮತ್ತು ಪೂಜೆಗೆ ಮೀಸಲು ಎಂದು ಹೇಳುತ್ತಾರೆ. ಇನ್ನು ಸಂಜೆ ಮನೆಯಲ್ಲಿ ದೇವರ ಧ್ಯಾನ, ದೀಪ ಹಚ್ಚುವುದು ಮತ್ತು ಶಾಂತವಾಗಿ ಕಳೆಯಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ. ಈ ಎಲ್ಲ ನಿಯಮಗಳನ್ನು ಪಾಲಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.